ನಮಸ್ಕಾರ ವೀಕ್ಷಕರೇ, ಮತ್ತೆ ನಾನು ಡಾಕ್ಟರ್ ಅನುಷಾ, ಓಶೋ ನೇಚರ್ ಕ್ಯೂ ಸೆಂಟರ್ ವಿದ್ಯಾಗಿರಿಯಿಂದ. ಇವತ್ತಿನ ಟಾಪಿಕ್ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿಗೆ ಮತ್ತು ನಮ್ಮ ಹೊಕ್ಕಳಿಗೆ, ಗಟ್ ಹೆಲ್ತ್ಗೆ ಯಾವ ಥರ ರಿಲೇಷನ್ ಇದೆ ಅಂತ ನೋಡೋಣ. ಬೇಸಿಕಲಿ ಫಸ್ಟ್ ನಾವು ಹುಟ್ಟಿದಾಗ ಅಥವಾ ಹುಟ್ಟೋ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಬರುತ್ತೆ? ನಮ್ಮ ತಾಯಿಯ ಹಾಲಿನಿಂದ. ಸೊ ನಾವು ಹೊಟ್ಟೆ ಒಳಗಡೆ ಇದ್ದಾಗ ಬ್ರೆಸ್ಟ್ ಮಿಲ್ಕು, IgA ಪ್ರೊಡಕ್ಷನ್ನು ಅಥವಾ ತಾಯಿಯ ಪ್ಲಾಸೆಂಟಾ ಅಂತ ಏನು ಹೇಳ್ತೀವೋ ಅದರಿಂದ ನಮ್ಮ ಬೆಳವಣಿಗೆ, ನಮ್ಮ ಪ್ರೊಟೆಕ್ಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಹೊರಗಡೆ ಬಂದಮೇಲೆ ಬ್ರೆಸ್ಟ್ ಮಿಲ್ಕಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ. ಅದು ಕುಡಿಯೋದ್ರಿಂದ ಮಗುವಿನ ಇನ್ನೇಟ್ ಇಮ್ಯುನಿಟಿ ಅಂದರೆ ಹೆರಿಡಿಟಿಯಿಂದ ಇಮ್ಯುನಿಟಿ ಬರೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ IgA ಆಮೇಲೆ ಈ ಟಿ ಸೆಲ್ಸ್, ರೆಗ್ಯುಲೇಟರಿ ಟಿ ಸೆಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅದರೊಳಗೆ ಪ್ರೋಟೀನ್ಸಿನ ಅಂಶ ಜಾಸ್ತಿ ಇರೋದ್ರಿಂದ ಆ್ಯಂಟಿಬಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಮಗು ಹೊರಗಡೆ ಈ ಎನ್ವೈರ್ಮೆಂಟಿಗೆ ಎಂಟ್ರ್ ಆದಮೇಲೂ ಕೂಡ ಏನು ಇನ್ಫೆಕ್ಷನ್ ಆಗದೆ ಇರೋಂಗೆ ಬ್ರೆಸ್ಟ್ ಮಿಲ್ಕ್ ನೋಡ್ಕೊಳ್ಳುತ್ತೆ. ಮಗು ಬೆಳೀತಾ ಅದಕ್ಕೆ ಅಡ್ಯಾಪ್ಟಿವ್ ಇಮ್ಯುನಿಟಿ ಯೂಶ್ವಲಿ 2 ಥರ ಇರುತ್ತೆ. ಇನ್ನೆಟ್ ಅಂದರೆ ಹೆರಿಡಿಟಿಯಿಂದ ಬರೋದು, ಎರಡನೇದು ಅಡ್ಯಾಪ್ಟಿವ್ ಇಮ್ಯುನಿಟಿ. ಅಡ್ಯಾಪ್ಟಿವ್ ಇಮ್ಯುನಿಟಿ ಎಲ್ಲಿಂದ ಬರುತ್ತೆ? ನಾವು ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಬರುತ್ತೆ. ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಅಥವಾ ಫಸ್ಟ್ ಟೈಮ್ ಹೊರಗಡೆ ತಿಂದಾಗ ಸ್ವಲ್ಪ ನೆಗಡೆ ಅಥವಾ ಕೆಮ್ಮು ಅದು ಬಂದಾಗ ಏನಾಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನು ನೆನ್ಪಿಟ್ಕೊಳ್ತೆ. ಸೊ ನೆಕ್ಸ್ಟ್ ಟೈಮ್ ಅದನ್ನೇ ಸೇವನೆ ಮಾಡಿದಾಗ ಇನ್ನು ಚೆನ್ನಾಗಿ ಅದರಿಂದ ಪ್ರೊಟೆಕ್ಷನ್ ತಗೊಳುತ್ತೆ. ಸೊ ಇದು ಚಿಕ್ಕ ಮಕ್ಕಳಲ್ಲಿ ಆಯಿತು. ಸೊ ದೊಡ್ಡವರಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಗಟ್ ಒಳಗಡೆ ಅಂದರೆ ನಮ್ಮ ಹೊಕ್ಕಳ ಒಳಗಡೆ ಇರುತ್ತೆ. ಇಟ್ ಈಸ್ ಕಾಲ್ಡ್ GALT ಅಂದರೆ ಗಟ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ನಾವು ಏನು ತಿಂತೀವಲ್ಲ ಅದರಿಂದ ಪೌಷ್ಟಿಕ ಆಹಾರಗಳು ನಮ್ಮ ರಕ್ತ ಸಂಚಾರ ಆಗಿ ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಯಾವ ಥರದ ಫುಡ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ? ಯೂಶ್ವಲಿ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ತೊಗೊಳ್ಳೋದ್ರಿಂದ ಅಥವಾ ನಾರಿನಂಶ ಜಾಸ್ತಿ ತೊಗೊಳ್ಳೋದ್ರಿಂದ, ಈ ನಮ್ಮ ಮನೆ ಮದ್ದಲ್ಲಿ ಎಲ್ಲ ಈ ಹೂ ಬರುತ್ತಲ್ಲ, ಲವಂಗ, ಏಲಕ್ಕಿ, ಈ ಪೆಪ್ಪರ್, ಕಲ್ಲು ಮೆಣಸು ಅಂತ, ಕಪ್ಪು ಮೆಣಸು ಅಂತ ಹೇಳ್ತೀವಲ್ಲ, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಯೂಶ್ವಲಿ ನಿಮಗೆಲ್ಲ ಗೊತ್ತಿರುತ್ತೆ, ಇವಾಗ ಅಲರ್ಜಿ ಅಥವಾ ಸೋರಿಯಾಸಿಸ್, ಸ್ಕಿನ್ ಡಿಸೀಸು, ಅವರಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಆ್ಯಂಡ್ ಅವ್ರಿಗೆಲ್ಲ ಕಾಮನ್ ಆಗಿ ಟೆಸ್ಟ್ ಮಾಡಿಸೋದೇ IgE ಟೆಸ್ಟ್. ಸೊ ಈ IgE ಏನಿರುತ್ತಲ್ಲ ನಮ್ಮ ಗಟ್ ಒಳಗಡೆಯಿಂದನೇ ಜಾಸ್ತಿ ಆಗೋದು. ಯಾಕಾಗುತ್ತೆ? ಗಟ್ ಡಿಸ್ಬಯೋಸಿಸ್ ಆದರೆ ಆಗುತ್ತೆ. ಗಟ್ ಡಿಸ್ಬಯೋಸಿಸ್ ಯಾಕಾಗುತ್ತೆ? ನಾವು ತಿನ್ನೋ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದರೆ, ಭಾಳ ಜಾಸ್ತಿ ಶುಗರ್ ತೊಗೊಳ್ಳೋದು, ಪ್ರೋಸೆಸ್ ಫುಡ್ ತೊಗೊಳ್ಳೋದು, ಹೊರಗಡೆ ಜಂಕ್ ಫುಡ್ ತೊಗೊಳ್ಳೋದ್ರಿಂದ, ಅಥವಾ ನಮ್ಮ ಈ ಎಕ್ಸಸೈಸು ಅಥವಾ ಪ್ರಾಣಾಯಾಮ ಮಾಡಲಿಲ್ಲ ಅಂದರೆ, ಮೇನ್ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗಬೇಕಂದ್ರೆ ನೀವು ಚೆನ್ನಾಗಿ ಪ್ರಾಣಾಯಾಮ ಮಾಡಬೇಕು. ಯಾಕಂದರೆ ಮೋಸ್ಟ್ ಆಫ್ ದಿ ಆಕ್ಸಿಜನ್ ಕಮ್ಸ್ ಫ್ರಮ್ ಅವರ್ ಏರ್. ಸೊ ನಾವು ಉಸಿರಾಡೋ ಏರ್ ಕೂಡ ನಮ್ಮ ಇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ನೀವೆಲ್ಲ ಕೋವಿಡ್ ಟೈಮ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಈ ಆಕ್ಸಿಜನ್ ಕಡಿಮೆ ಆದರೆ ಏನಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಆಕ್ಸಿಜನ್ ಚೆನ್ನಾಗಿರಬೇಕು, ನಿಮ್ಮ ಆಹಾರ ಶೈಲಿ ಚೆನ್ನಾಗಿರಬೇಕು, ಆ್ಯಂಡ್ ನಿದ್ದೆ, ಸ್ಲೀಪ್ ಈಸ್ ಲೈಕ್ ಅ ಬ್ಯೂಟಿಫುಲ್ ಇಮ್ಯುನಿಟಿ ಬೂಸ್ಟರ್. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ 90% ಬಾಡಿ ಡಿಟಾಕ್ಸ್ ಆಗುತ್ತೆ, ಇಮ್ಯೂನ್ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ಎಲ್ಲ ಫ್ಯಾಟ್ ಸೆಲ್ಸು, ಟಾಕ್ಸಿನ್ಸು ಏನೇ ಗಲೀಜಿದ್ರು ನಿದ್ದೆಯಲ್ಲಿ ಬಾಡಿ ಚೆನ್ನಾಗಿ ರಿಚಾರ್ಜ್ ಆಗುತ್ತೆ. ಆ್ಯಂಡ್ ಈ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳಿದೆಯಲ್ಲ, ಈ ಬ್ಯಾಡ್ ಬ್ಯಾಕ್ಟೀರಿಯಾ ಅಂಶನ ಕಡಿಮೆ ಮಾಡಿದರೆ ಈ ಲ್ಯಾಕ್ಟೋಬೆಸಿಲಸ್ಸು, ಬೈಫಿಡೋ ಬ್ಯಾಕ್ಟೀರಿಯಾ ಇವೆಲ್ಲ ಜಾಸ್ತಿ ಆಗುತ್ತೆ. ಯೂಶ್ವಲಿ ನಮ್ಮ ಹೊಕ್ಕಳ ಒಳಗಡೆ 4 ಥರ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ಸು, ಪ್ರೋಟೋಜೋವಾ ಅಂತ ಇರುತ್ತೆ. ಇದು ಬ್ಯಾಲೆನ್ಸಲ್ಲಿ ಇರಬೇಕು. ಈ ಬ್ಯಾಲೆನ್ಸಲ್ಲಿದ್ದರೆ ನಾವು ಹೊರಗಡೆ ಏನಾದರೂ ತಿಂದಾಗ, ಲೈಕ್ ಅಲರ್ಜಿ ಕಾಸಿಂಗ್ ಫುಡ್ ತಿಂದಾಗ ಇಮ್ಮಿಡಿಯೇಟ್ಲಿ ನಮಗೆ ಫುಡ್ ಪಾಯ್ಸನಿಂಗ್ ಆಗಿ ಲೂಸ್ ಮೋಷನ್ ಆಗುತ್ತೆ ಅಥವಾ ಏನಾದರೂ ಆಗುತ್ತಲ್ವ. ಸೊ ಇಮ್ಮಿಡಿಯೇಟ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಆ್ಯಕ್ಟಿವ್ ಇದ್ದರೆ ಅದಕ್ಕೆ ಕೌಂಟರ್ ಬ್ಯಾಲೆನ್ಸ್ ಮಾಡಿ ಆ ಗಲೀಜನ್ನ
ಈ ಲೂಸ್ ಮೋಷನ್ಸ್ ಮುಖಾಂತರ ಹೊರಗೆ ಹಾಕುತ್ತೆ. ಆದರೆ ರೋಗ ನಿರೋಧಕ ಶಕ್ತಿ ಸರಿ ಇಲ್ಲ ಅಂದರೆ ಏನಾಗುತ್ತೆ, IBS ಪದೇ ಪದೇ ಲೂಸ್ ಮೋಷನ್ಸ್ ಆಗೋದು, ಅಥವಾ ಪದೇ ಪದೇ ಅಲರ್ಜಿ, ನೆಗಡಿ, ಕೆಮ್ಮು, ಸ್ಕಿನ್ ತುರಿಕೆ ಬರೋದು, ತಿಂಡಿ ಅಂತ ಹೇಳ್ತೀವಿ ಲೈಕ್ ಅರ್ಟಿಕೇರಿಯಾ, ರ್ಯಾಷಸ್ಸು ಪದೇ ಪದೇ ಆಗುತ್ತೆ. ಸೊ ಈ ಇಮ್ಯುನಿಟಿನ ಜಾಸ್ತಿ ಮಾಡ್ಕೋಬೇಕಂದ್ರೆ ಪತ್ತೆ ಮಾಡಬೇಕು, ಚೆನ್ನಾಗಿ ಪ್ರಾಣಾಯಾಮ ಮಾಡಬೇಕು, ನಿದ್ದೆ ಚೆನ್ನಾಗಾಗಬೇಕು ಆ್ಯಂಡ್ ಎಕ್ಸಸೈಸಸ್ಸು, ಆ್ಯಂಡ್ ಮಕ್ಕಳಲ್ಲಿ ಎಲ್ಲ ವ್ಯಾಕ್ಸಿನ್ಸು ಚೆನ್ನಾಗಿ ಕೊಡಬೇಕು, ಅದು ಒಂದು. ಆ್ಯಂಡ್ ಚೆನ್ನಾಗಿ ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹೊಕ್ಕಳು ಒಳಗಡೆ ಇರೋ ಇಮ್ಯೂನ್ ಸೆಲ್ಸ್ ಏನಿದೆಯಲ್ಲ ಅದು ಉತ್ತೇಜನ ಸರಿಯಾಗುತ್ತೆ. ಇವನ್ ರಿಸರ್ಚ್ ಪ್ರೂವ್ ಮಾಡೋರು ಆ್ಯಂಡ್ ಅದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರೈಸ್ ಸಹಿತ ಸಿಕ್ಕೈತೆ. ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕ್ಯಾನ್ಸರ್ ಸೆಲ್ ಗ್ರೋತ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ತಾ ನಿಮ್ಮ ರೋಗ ನಿರೋಧಕ ಶಕ್ತಿನ ನೀವು ಚೆನ್ನಾಗಿ ಇಟ್ಕೋಬೋದು. ಆ್ಯಂಡ್ ಮಕ್ಕಳಲ್ಲಿ ಯೂಶ್ವಲಿ ಎಡಿನಾಯ್ಡ್ಸ್ ಅಂತ ಹೇಳ್ತೀವಿ. ಎಡಿನಾಯ್ಡ್ಸು ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಈಗ ಯಾರೇ ಆಗಲಿ, ಸಣ್ಣ ಮಗು ಆಗಲಿ ದೊಡ್ಡವರಾಗಲಿ, ನಾವು ಹೊರಗಡೆ ಏನೋ ತಿಂದ್ವಿ ಅಂದರೆ ಫಸ್ಟ್ ನಮಗೇನು ಸ್ಟಾರ್ಟ್ ಆಗುತ್ತೆ, ಮೂಗಿಳಿಯೋದು, ಗಂಟ್ಲು ಕೆರೆಸೋದು, ನೆಗಡಿ, ಕೆಮ್ಮು, ಜ್ವರ. ಸೊ ನಮ್ಮ ಗಂಟ್ಲಲ್ಲಿ ಟಾನ್ಸಿಲ್ಸ್ ಅಂತ ಇರುತ್ತೆ, ಅದು ಚಿಕ್ಕ ಮಕ್ಕಳಲ್ಲಿ ಎಡಿನಾಯ್ಡ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ರಿಕರೆಂಟ್ ಆಗಿ ಕೋಲ್ಡ್, ಕಾಫ್ ಸ್ಟಾರ್ಟ್ ಆಯಿತು ಅಂದರೆ ಯೂಶ್ವಲಿ ಮೆಡಿಕಲಿ ಏನು ಮಾಡ್ತಾರೆ, ಎಡಿನಾಯ್ಡ್ಸ್ ಜಾಸ್ತಿ ಆಗ್ತಿದೆ ಅಂತ ಅದನ್ನು ಸರ್ಜರಿ ಮುಖಾಂತರ ತೆಗೆಸ್ಬಿಡ್ತಾರೆ. ಆ್ಯಕ್ಚುಲಿ ಅದು ಮಾಡೋದು ತುಂಬ ತಪ್ಪು. ಯಾಕಂದರೆ ಇಟ್ ಈಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ನಾವು ಏನೇ ಫಾರಿನ್ ಮಟೀರಿಯಲ್ ಅಂದರೆ ಟಾಕ್ಸಿನ್ ಹೋದ ತಕ್ಷಣ ಅದೇ ಆಕ್ಟಿವೇಟ್ ಆಗಿ ಅದನ್ನು ಕ್ಯಾಚ್ ಮಾಡಿ ಈ ಕೋಲ್ಡ್, ಕಾಫ್ ಮುಖಾಂತರ ಅದನ್ನು ಹೊರಗೆ ಹಾಕಕ್ಕೆ ನೋಡ್ತಾ ಇರುತ್ತೆ. ನೀವು ಅದನ್ನೇ ತೆಗೆಸ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಕೋಲ್ಡ್ ಕಾಫ್ ಆಗಲ್ಲ, ನೆಕ್ಸ್ಟ್ ಒಳಗಡೆ ಎಸಿಡಿಟಿ, ಈ ಗಟ್ ರಿಲೇಟೆಡ್ ಸಿಂಪ್ಟಮ್ಸು ಅಥವಾ ಲೂಸ್ ಮೋಷನ್ಸು, IBSಸು ಇಲ್ಲ IBD ಅಥವಾ ಈ ಅಲ್ಸರೇಟಿವ್ ಕೋಲೈಟಿಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಎಡಿನಾಯ್ಡ್ಸ್ ತೆಗ್ಸಕ್ಕೆ ಹೋಗಬೇಡಿ. ಅದಕ್ಕೆ ಮದ್ದು ಫಾಲೋ ಮಾಡಿ, ಪ್ರಾಣಾಯಾಮ ಮಾಡಿಸಿ, ಅದನ್ನೆಲ್ಲ ಮಾಡಿಸ್ತಾ ಹೋದರೆ ಅದು ಕಡಿಮೆ ಆಗುತ್ತೆ. ಅನಿವಾರ್ಯ, ತುಂಬ ಮಾಡಿಸ್ಲೇಬೇಕು, ತುಂಬ ಕಷ್ಟ ಆಗ್ತಿದೆ, ಉಸಿರಾಟಕ್ಕೂ ತೊಂದರೆ ಇದೆ ಅಂದರೆ ಮಾಡಿಸ್ಕೊಳ್ಬೋದು. ಆ್ಯಂಡ್ ಇದನ್ನು ನಾನೇನು ಹೇಳಿದೆ ಅಲ್ಲ, ನಿದ್ದೆ, ಎಕ್ಸಸೈಸು, ಡಯಟ್ ಫಾಲೋ ಮಾಡ್ತಾ ಹೋದರೆ 90% ಕಡಿಮೆ ಆಗುತ್ತೆ. ಸೊ ಇದನ್ನು ಫಾಲೋ ಮಾಡಿ. ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಹೇಳಿರೋ ಎಲ್ಲ ಟಿಪ್ಸು ಫಾಲೋ ಮಾಡಿ. ಇನ್ನು ನೆಕ್ಸ್ಟ್ ನಾಳೆ ವಿಡಿಯೋಲ್ಲಿ ಇನ್ನು ಈ ಥರದ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.